ನೆಕ್ಸ್ಟು 6ನೇ ಅಂಶ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಟೈಮ್ ಮ್ಯಾನೇಜ್ಮೆಂಟ್. ಇವೆಲ್ಲ ಗುರಿಗೆ, ಸಾಧನೆಗೆ, ಗುರಿಯನ್ನು ಸಾಧಿಸಬೇಕು ಅನ್ನೋದಾದರೆ ಏನೆಲ್ಲ ನಮಗೆ ಬೇಕು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇರೋದು. ಸೊ ನೀವು ಎಮೋಷನಲ್ ಬ್ಯಾಂಕ್ ಅಕೌಂಟನ್ನು ಬಿಟ್ಟು ಬನ್ನಿ, ಫೇತ್ ಅಕೌಂಟನ್ನು ಓಪನ್ ಮಾಡಿ, ದೇವರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮನ್ನು ನೀವು ನಂಬಿ ಅಂತಲೂ ಕೂಡ ನಾನು ಹೇಳಿದೆ. ಹಾಗಾಗಿ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ, ಬಹಳ ಮುಖ್ಯ. ಹಾಗಾಗಿ ನಂಬಿಕೆ ಅನ್ನುವಂಥ ಗೇಟ್ ಏನಿದೆ, ಆ ಗೇಟನ್ನು ಭದ್ರವಾಗಿ ಇಟ್ಟರೆ ನೀವು, ನಿಮ್ಮನ್ನು ಯಾರೂ ಕೂಡ ನಿಮ್ಮನ್ನು ಭಯ ಬೀಳಿಸ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಸಾಧನೆಗೆ ದೊಡ್ಡ ಗೇಟ್ ಅಂತೇಳಿದರೆ ದಟ್ ಈಸ್ ನಂಬಿಕೆ. ಫೇತ್ ಅನ್ನುವಂಥ ಗೇಟನ್ನು ಸರಿಯಾಗಿ ನೀವು ಕಟ್ಕೋಬೇಕು. ನೀವು ಆ ನಂಬಿಕೆ ಅನ್ನುವಂಥ ಗೇಟನ್ನು ಸರಿಯಾಗಿ ನಿರ್ಮಾಣ ಮಾಡ್ಕೊಳ್ಳಿಲ್ಲ ಅಂದರೆ ಯಾರಾದರೂ ಬಂದು ಆ ಗೇಟನ್ನು ಒಡೆದು ಬೀಳಿಸ್ತಾರೆ. ಯು ಕೆನಾಟ್ ಸಕ್ಸೀಡ್ ಇನ್ ಯುವರ್ ಲೈಫ್. ಸೊ ಇದು 5ನೇ ಅಂಶ. ನಾನು 6ನೇ ಅಂಶ ಹೇಳಲಿಕ್ಕೆ ಕೊಟ್ಟಿರೋದು ಟೈಮ್. ಟೈಮ್ ಈಸ್ ವೆರಿ ಪ್ರೀಸಿಯಸ್. ಟೈಮ್ ವಿಲ್ ನೆವರ್ ಕಮ್ ಎಗೇನ್. ನಿಮ್ಮ ಜೀವನದಲ್ಲಿ ನಿಮಗೆ ಈ ಒಂದು ಅವಕಾಶಗಳು ಬೇಕು ಅಂದರೆ ಸಿಗೋದಿಲ್ಲ, ಕಾಲೇಜ್ ದಿನಗಳನ್ನು ಬಿಟ್ಟು. ಯಾಕೆ ಅಂತ ಹೇಳಿದರೆ ಪ್ರತಿ ದಿನವೂ ಕೂಡ ಬಹಳ ಮುಖ್ಯ ಮನುಷ್ಯನಿಗೆ. ಒಂದೊಂದು ದಿನವೂ ಕೂಡ ಬಹಳ ಮುಖ್ಯ. ಆ ದಿನ ಹೋಯ್ತು ಅಂದರೆ ನಿಮಗೆ ಆ ದಿನ ಮತ್ತೆ ಸಿಗಲ್ಲ. ಇವತ್ತು 18th of March ಹೌದಾನೆ? ದಯಮಾಡಿ ಹಿಂದ್ಗಡೆಯವ್ರು ಮಾತಾಡಬಾರ್ದು, ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಇವತ್ತು 18th of March. ಜಸ್ಟ್ ಇಮ್ಯಾಜಿನ್ 18th of March 2025. ವಿಲ್ ಇಟ್ ಕಮ್ ಅಗೇನ್ ಇನ್ ಯುವರ್ ಲೈಫ್? ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾ? ನೀವು ಸಾಯೋವರೆಗೂ 18th of March 2025 ಬರೋದಿಲ್ಲ. 18th of March 2026 ಮೇ ಕಮ್, ಮೇ ನಾಟ್ ಕಮ್. ಅದರರ್ಥ ನಾವು ಬದುಕಿರ್ತೀವೋ ಸತ್ತಿರ್ತೀವೋ ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಪ್ರತಿ ದಿನವೂ ಕೂಡ ಬಹಳ ಮುಖ್ಯ. ಆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಸೊ ಟುಡೇ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀಸಿಯಸ್ ಡೇ ಅಂತ ನೀವು ಅಂದ್ಕೊಳ್ಳೋದಾದರೆ ಆ ದಿನವನ್ನು ನಾನು ಹೆಂಗೆ ಕಳಿಬೇಕು, ಕ್ವಾಲಿಟೇಟಿವ್ ಆಗಿ ಹೆಂಗೆ ನಾನು ಯುಟಿಲೈಸ್ ಮಾಡ್ಕೋಬೇಕು. ಆ ದಿನ ಹೋಯ್ತು ಅಂದರೆ ಹೋಯ್ತು, ಮತ್ತೆ ನಿಮಗೆ ಸಿಗಲ್ಲ. ಹಾಗಾಗಿ ದಿನದ 24 ಗಂಟೆ ಸಮಯ ಅತ್ಯಮೂಲ್ಯವಾಗಿರುವುದರಿಂದ ಅದನ್ನು ಸರಿಯಾಗಿ ನೀವು ಬಳಕೆ ಮಾಡಿಕೊಳ್ಳೋದಾದರೆ ಆ ಸಮಯದ ಒಂದು ಮೌಲ್ಯ, ಮಹತ್ವ ನಿಮಗೆ ನಿಜವಾಗೂ ಕೂಡ ನೀವು ಅಳತೆ ಮಾಡ್ತೀರೋ ಅನ್ನೋದಾದರೆ ಡೆಫಿನೆಟ್ಲಿ ನಿಮ್ಮ ಸಾಧನೆಗೆ ಒಂದು ಸಾರ್ಥಕವಾದಂಥ ದಾರಿನೇ ಒಂದು ಸಮಯ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಆ ದೃಷ್ಟಿಯಿಂದ ಸರಿಯಾದಂಥ ಸಮಯವನ್ನು ನೀವು ಸದುಪಯೋಗ ಪಡ್ಕೊಳ್ಬೇಕು. ಈಗ ದಿವಸದ 24 ಗಂಟೆ ಇದೆ, ಎಲ್ಲರಿಗೂ ಕೂಡ 24 ಗಂಟೆ ಇದೆ. ಯಾರು ಅಚೀವ್ ಮಾಡ್ತಾರೆ, ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡ್ತಾರೆ, ಅವ್ರಿಗೂ 24 ಗಂಟೆ ಇದೆ. ಸಾಧನೆ ಮಾಡದೇ ಇರುವಂಥ ವ್ಯಕ್ತಿಗೂ 24 ಗಂಟೆ ಇದೆ. ದೇವರು ಎಲ್ಲರಿಗೂ ಕೂಡ ಸರಿಸಮಾನಾದವಂಥ ಸಮಯವನ್ನು ಕೊಟ್ಟಿದ್ದಾನೆ, ಹಂಚಿಕೆಯನ್ನು ಮಾಡಿದ್ದಾನೆ. ಬೇರೆಯವರಿಗೆ ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡಿಲ್ಲ ದೇವರು, ಡಿಸ್ಕ್ರಿಮಿನೇಟ್ ಯಾರಿಗೂ ಮಾಡಿಲ್ಲ. ಎಲ್ರಿಗೂ ಕೂಡ ಈಕ್ವಲ್ ಟೈಮನ್ನು ಕೊಟ್ಟಿದ್ದಾನೆ. ಬಟ್ ಆ ಈಕ್ವಲ್ ಟೈಮನ್ನು ನಾವು ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಜಸ್ಟ್ ನಿಮಗೆ ಒಂದು ಥಾಟ್ ಪ್ರವೋಕಿಂಗ್ ಇರಲಿ. ನಾವು ದಿವಸದ 24 ಗಂಟೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ 1/3 ಆಫ್ ದಿ ಟೈಮನ್ನು ನಾವು ಮಲಗೋದಲ್ಲಿ ಕಳಿತೀವಿ. ಪ್ರತಿ ಮನುಷ್ಯನ ಒಂದು ಅವರೇಜ್ ಸ್ಲೀಪಿಂಗ್ ಟೈಮ್ ಅಂತ ಕರೆದ್ರೆ ನಾವು 8 ಗಂಟೆ ನಮ್ಮದು. 24 ಗಂಟೆನಲ್ಲಿ 8 ಗಂಟೆ ನಾವು ಕಳಿತೀವಿ ಅಂತ ಹೇಳಿದರೆ ಉಳಿಯೋದು ನಮಗೆ ಇನ್ನು 16 hours. ಆ 16 hours ನಮ್ಮ ಬದುಕನ್ನು ರೂಪಿಸುವಂಥ ಒಂದು ಸಮಯ. ಆ ದೃಷ್ಟಿಯಿಂದ ನಿಮಗೆ ತಿಳಿದಿರ್ಬೋದು, ಒಬ್ಬ ಮನುಷ್ಯ 75 ವರ್ಷ ಬದುಕಿದರೆ, ಇವತ್ತೆಲ್ಲ ಲೈಫ್ ಅವರೇಜ್ ಟೈಮ್ದು ನಮ್ಮದು 75 ವರ್ಷ ಅನ್ನೋದಾದರೆ, ಒಬ್ಬ ಮನುಷ್ಯ 75 ವರ್ಷ ಬದುಕಿದರೆ 1/3 ಆಫ್ ದ ಟೈಮ್ ವಿ ವಿಲ್ ಸ್ಪೆಂಡ್ ಅವರ್ ಟೈಮ್ ಇನ್ ಸ್ಲೀಪ್. ನಾವು 25 ವರ್ಷ ಮಲಗಿರ್ತೀವಿ. ನಿಮಗೆ ತಿಳಿದಿರಲಿ, 25 years ವಿ ಆರ್ ಸ್ಪೆಂಡಿಂಗ್ ಅವರ್ ಟೈಮ್ ಇನ್ ಸ್ಲೀಪ್. ವಿ ಡೋಂಟ್ ನೋ ವೆದರ್ ವಿ ಎಕ್ಸಿಸ್ಟ್ ಆರ್ ನಾಟ್. ನಾವು ಬದುಕಿರ್ತೀವೋ ಸತ್ತಿರ್ತೀವೋ ಅಂತ ನಮಗೇ ಗೊತ್ತಿರಲ್ಲ. 25 ವರ್ಷ ಮಲಗೋದ್ರಲ್ಲೇ ಕಳಿತೀವಿ. ದಿವಸಕ್ಕೆ 8 ತಾಸು ಅಂತೇಳಿದರೆ 75 ವರ್ಷಕ್ಕೆ ನೀವೇ ಕ್ಯಾಲ್ಕುಲೇಟ್ ಮಾಡಿ 1/3 ಆಫ್ ದ ಟೈಮ್ ಅಂತೇಳಿದರೆ 25 ವರ್ಷ ನೀವು ಮಲಗಿರ್ತೀರ. ಇನ್ನು ಉಳಿಯೋದೆಷ್ಟೋ 50 ವರ್ಷ. 50 ವರ್ಷದಲ್ಲಿ ನಿಜವಾಗಿ ನಿಮಗೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಂದು ನಾನು ಸಾಧನೆ ಮಾಡಬೇಕು ಅಂತ ಬರೋದು ಎಷ್ಟು ವರ್ಷ ಆದ ನಂತರ?
25 ವರ್ಷ ಆದ ನಂತರನೇ ಬರೋದು ಎಲ್ರಿಗೂ. 25 ವರ್ಷದವರೆಗೂ ಕೂಡ ಹುಡುಗಾಟದ ಬುದ್ಧಿ ಅಂತ ಕರಿತೀವಿ ನಾವು. ಯಾರಿಗೂ ಕೂಡ ಅಷ್ಟು ಲೈಫ್ ಬಗ್ಗೆ ಸೀರಿಯಸ್ನೆಸ್ ಇರಲ್ಲ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಸೆನ್ಸ್ ಆಫ್ ಅಕೌಂಟಬಿಲಿಟಿ ಇರಲ್ಲ. 25 ವರ್ಷ ಆದಮೇಲೆ ನಮಗೆ ಆವಾಗ ಬರುತ್ತೆ. ಇನ್ನು ಉಳಿದು 25 ವರ್ಷ ಏನಿದೆಯಲ್ಲ, ಅದು ನಿಜವಾದಂತಹ ಟ್ಯಾಂಜಿಬಲ್ ಟೈಮ್ ಅಂತ ಕರಿತೀವಿ ನಾವು. ಆ 25 ವರ್ಷ ನಿಮ್ಮ ಲೈಫ್, ನೀವು 75 ವರ್ಷ ಬದುಕಿದ್ರೆ ನಿಮ್ಗೆ ಉಳಿಯೋದು 25 ವರ್ಷ ಮಾತ್ರ. ಇಫ್ ಯು ಲೀವ್ ಫಾರ್ 75 years, ಓನ್ಲಿ ಯು ವಿಲ್ ಗೆಟ್ ಕ್ವಾಲಿಟಿ ಟು ಟೈಮ್ ಈಸ್ ಓನ್ಲಿ 25 years. 25 ವರ್ಷ ಮಾತ್ರ ನೀವು ಕ್ವಾಲಿಟೇಟಿವ್ ಆಗಿ ಬದುಕಲಿಕ್ಕೆ ಸಾಧ್ಯ. ಸೊ ಇದನ್ನು ನಾವೆಲ್ಲ ಲಾಜಿಕಲ್ಲಾಗಿ ಥಿಂಕ್ ಮಾಡ್ತಾ ಹೋದರೆ ನಮಗೆ ಆವಾಗ ಗೊತ್ತಾಗ್ತದೆ ಟೈಮ್ನ ಮೌಲ್ಯ, ಟೈಮ್ನ ಮಹತ್ವ ಏನು ಅಂತೇಳಿ ನಮಗೆ ಆವಾಗ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಟೈಮನ್ನು ಸರಿಯಾಗಿ ಬಳಸ್ಕೋಬೇಕು. 7th ಪಾಯಿಂಟ್ ನಾನು ಹೇಳಲಿಕ್ಕೆ ಇಚ್ಛೆ ಪಡೋ ಅಂಥದ್ದು ರೀಡಿಂಗ್ ಹ್ಯಾಬಿಟ್, ಪುಸ್ತಕದ ಪ್ರೀತಿ. ಪುಸ್ತಕದ ಪ್ರೀತಿ ಅಂತ ನಾನು ಕರೆದೆ ಯಾಕೆ ಅಂತೇಳಿ, ನೀವು ಇಫ್ ಯು ಬಿಕಮ್ ಬುಕ್ ಲವರ್ ರೆದರ್ ದ್ಯಾನ್ ಬಿಕಮಿಂಗ್ ಸಮಥಿಂಗ್ ಎಲ್ಸ್ ಟು ಸಮ್ ಒನ್, ನಿಜವಾಗಿ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಯಾವಾಗಲೂ ಕೂಡ ಅದನ್ನು ಹೇಳ್ತಾ ಇದ್ದೇನೆ, ಯಾರಿಗೆ ಪುಸ್ತಕದ ಮೇಲೆ ಪ್ರೀತಿ ಇದೆ ಅವರು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ. ಪ್ರತಿಯೊಬ್ಬರು ಕೂಡ ನೀವು ಪುಸ್ತಕವನ್ನು ಪ್ರೀತಿಸಬೇಕು. ನಾನು ಫಸ್ಟ್ ಹೇಳೋದು ಪುಸ್ತಕವನ್ನು ಪ್ರೀತಿಸಿ ಅಂತೇಳಿ. ಪುಸ್ತಕವನ್ನು ಪ್ರೀತಿಸಿದ ಹೊರತು ನೀವು ಪುಸ್ತಕವನ್ನು ಓದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾಲೆಡ್ಜ್ ಈಸ್ ಪವರ್. ದಯವಿಟ್ಟು ರೀಡಿಂಗ್ ಹ್ಯಾಬಿಟನ್ನು ತಾವೆಲ್ಲರೂ ಕೂಡ ರೂಢಿಸ್ಕೊಳ್ಬೇಕು. ನಿಮ್ಮ ಪಠ್ಯದಲ್ಲಿ ಏನು ನೀವು ಓದ್ತೀರಾ, ನನಗೆ ನಿಜವಾಗಲೂ ಕೂಡ ನೀವು ಕೇಳಿದ್ರಿ, ಇವತ್ತೊಬ್ಬ ಜಿಲ್ಲಾಧಿಕಾರಿ ಆಗಿರ್ಬೋದು, ಸೆಕೆಂಡ್ ಡಿಗ್ರಿನಲ್ಲಿ ಸೆಕೆಂಡ್ ಚಾಪ್ಟರ್ ಯಾವುದಿತ್ತು, ಥರ್ಡ್ ಚಾಪ್ಟರ್ ಯಾವುದಿತ್ತು ಅಂದರೆ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.